ಹಾಯ್ ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ 2ನೇ ವಿಡಿಯೋ ಮಾಡಕೊಂತೀನಿ. ಈ ಡೆಲ್ಲಿ ಕ್ಯಾಪಿಟಲ್ಸ್ ಮಾಡೇನಿ, ಪೋಸ್ಟ್ ಮಾಡ್ತೀನಿ. ಈಗ 4ನೇ ವಿಡಿಯೋ ನಂದು ಟೋಟಲ್ ಆಗಿ ಗುಜರಾತ್ ಟೈಟನ್ಸ್ ತಗೊಂಡಿನಿ. ಹೌದಾ, ಯಾಕಪ್ಪ ಅಂದ್ರೆ ಯಾವ್ಯಾವ ಸಿಗ್ತವ ಕಮೆಂಟ್ ಬಾಕ್ಸಲ್ಲಿ ಯಾವ್ಯಾವ ಬರ್ತಾವ ಅವ್ನು ಮಾಡ್ಕೊಂತ ಹೋಗ್ಕೋ, ಇಲ್ಲ ಅಂತಲ್ಲ. ಇರಲಿ, ಎಲ್ಲ ನಿಮ್ಮ ಟೀಮಿಂದು ಬರ್ತೈತಿ. ಹೌದಾ, ಇನ್ನೇನಪ್ಪ RCB ಮತ್ತು SRH ನಾಳೆ ಮಾಡ್ತೀನಿ. ಹೌದಾ, ನಾಳೆ ಅವ್ರ ಮ್ಯಾಚ್ ಇರೋದ್ರಿಂದ ನಾಳೆ ಮಾಡಿ ಹಾಕಿದ್ರೆ ಒಂದು ಗತ್ತು ಅದ್ರದ್ದು. ಗತ್ತು ಅನ್ನೋದಕ್ಕಿಂತ ಅವತ್ತಿನ ದಿವಸನ ಮಾಡಿ ಹಾಕ್ಬೇಕು ಅದ್ರದ್ದು. ಇರಲಿ, ಯಾಕಂದ್ರೆ ನಮಗೀಗ ಟೈಮ್ ಸ್ವಲ್ಪ ಇರೋದ್ರಿಂದ ಅವತ್ತು ನಾಳೆ ದಿವಸ ಮಾಡೋಣ ಅಂತ ಬಿಡ್ರಿ. ನಾಳೆ ಇದೆ ಹೌದಿಲ್ರಿ, ನಾಳೆ ಮಾಡಿ ಹಾಕೋಣಂತ. ಈಗ ಮುಂದಿರೋ ಮಾಡ್ತಾನೆ ಈಗ. ಓಕೆನಾ, ಗುಜರಾತ್ ಟೈಟನ್ಸ್ 2025ರಾಗ ಅತ್ಯುತ್ತಮ ತಂಡ ಅಂತಲೇ ಹೆಸರುವಾಸಿಯಾಗಿತ್ತು, ಇಲ್ಲ ಅಂತಲ್ಲ. ಯಾಕಪ್ಪ ಅಂದ್ರೆ ಅವರು ಆ ರೀತಿ ಅಡ್ಕೊಂತ ಬಂದ್ರಿ. ಇನ್ನೇನಪ್ಪ ಲಾಸ್ಟಿಗೆ ನಸೀಬ್ ಕೈ ಕೊಟ್ಟಂಗೆ ಪ್ಲೇಯರ್ಸ್ಗಳು ಕೈ ಕೊಟ್ಬಿಟ್ರು. ಹೌದಿಲ್ಲ? ಹಾಗಾಗಿ ಈಗ ಎಲ್ಲ ಕೂಡಿ ಬಂದೈತಿ. ಟೀಮ್ ಮಾತ್ರ ಅಲಚ್ಚೈತಿ, ಬ್ಯಾಟಿಂಗ್ ಮಾತ್ರ ಅಲಚ್ಚೈತಿ, ಬಾಲಿಂಗ್ ಮಾತ್ರ ಫುಲ್ ಖಡಕ್ ಆಗೈತಿ. ನೋಡೋಣ. ಓಕೆನಾ, 2026ರಾಗ ಒಂದು ಪ್ಲೇಯಿಂಗ್ 11 ಮಾಡಿಬಿಡೋಣ ನಾವು. ಓಕೆನಾ, ಯಾವ ರೀತಿ ಇರ್ತೈತಪ್ಪ ಅಂದರೆ ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್ ಇವ್ರು ಯಾವ ರೀತಿ ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಡ್ತಾರಪ್ಪ ಅಂದ್ರೆ ಅತ್ಯುತ್ತಮವಾಗಿ ಕೊಡ್ತಾರೆ. ಪವರ್ ಪ್ಲೇದಾಗ ಸ್ಲೋನೇ ಇರಲಿ, ವಿಕೆಟ್ ಕೈಯಾಗಿರಲಿ, ಅದ ಬೇಕಾಗಿರೋದ್ರಿ. ಮೆಂಟಾಲಿಟಿ ಏನು ಬೇಕತ್ತಾ, ಎಂಥ ದೊಡ್ಡ ಬ್ಯಾಟ್ಸ್ಮ್ಯಾನ್ಗಳಿದ್ರೂ ಕೂಡ ಓಪನಿಂಗ್ ಒಳಗೆ ಏನು ಅಡಿಪಾಯ ಹಾಕ್ಕೊಡ್ತಾರಲ್ಲ, ಅದ ನಮಗೆ ನೆಕ್ಸ್ಟ್ ಬೇರೆ ಬ್ಯಾಟ್ಸ್ಮನಿಗೆ ಒಂದು ಖಡಕ್ಕಾಗಿ ಉತ್ತರ ಕೊಡಕ್ಕೆ, ಅಪೋನೆಂಟ್ ಖಡಕ್ಕಾಗಿ ಉತ್ತರ ಕೊಡಕ್ಕೆ ಫಸ್ಟ್ ಪಾರ್ಟ್ನರ್ಶಿಪ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಚೇಸಿಂಗರ ಆಗಿರಲಿ, ಸ್ಕೋರ್ ಬೋರ್ಡ್ ನಾವರ ಇಷ್ಟು ಹಾಕೋದರ ಆಗಿರಲಿ ಅಂತ. ಹೌದಾ, ನಾವು ಫಸ್ಟ್ ಬ್ಯಾಟಿಂಗರ ಮಾಡಲಿ, ಸೆಕೆಂಡ್ ಬ್ಯಾಟಿಂಗರ ಮಾಡಲಿ, ಓಪನಿಂಗ್ ಪಾರ್ಟ್ನರ್ಶಿಪ್ ಐತೆಲ್ಲ ಅದ್ಭುತವಾಗಿರ್ಬೇಕು. ಇವರು ಅದನ್ನು ಪ್ರೂವ್ ಮಾಡಿದ್ದಾರೆ. ಪ್ರೂವ್ ಮಾಡ್ಯಾರ ಇವರು, ಭಾಳ ವರ್ಷಗಳಿಂದ ಪ್ರೂವ್ ಮಾಡ್ಕೊಂತಾನ ಅದಾರ ಇವರು. ನಂಬರ್ 3 ಒಳಗೆ ಬರ್ತಾರೆ ಜಾಸ್ ಬಟ್ಲರ್. ಚಿಂದಿ ಚಿತ್ರಾನ್ನ ರೀ ಅಪೋನೆಂಟ್ಗಳು. ಇವರು ಏನು ಸಿಕ್ಕಂದ್ರೆ ಕರೆಕ್ಟಾಗಿ ಕನೆಕ್ಟ್ ಆದ್ವು ಅಂದ್ರೆ ಸೆಟ್ಲ್ ಆಗಕ್ಕೆ ಬಿಡ್ಬಾರ್ದ್ರಿ. ಸೆಟ್ಲ್ ಆದ್ರೆ ಅಂದ್ರೆ ಮುಗೀತು, ಅಪೋನೆಂಟ್ಗಳು ಧ್ವಂಸ ಆಗ್ಬಿಡ್ತಾರೆ. ಓಕೆನಾ, ಹಾಗಾಗಿ ನಂಬರ್ 4 ಒಳಗೆ ನಾನು ಆಡಿಸ್ತೀನಿ. ಯಾರಪ್ಪ ಅಂದ್ರೆ ಓಪನಿಂಗ್ ಒಳಗೆ ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್, ಜಾಸ್ ಬಟ್ಲರು. ನಂಬರ್ 4 ಒಳಗೆ ಬರ್ತಾರೆ ಗ್ಲೆನ್ ಫಿಲಿಪ್ಸು. ನಂಬರ್ 5 ಒಳಗೆ ಬರ್ತಾರೆ ರಾಹುಲ್ ತೆವಾತಿಯಾ. ನಂಬರ್ 6 ಒಳಗೆ ಬರ್ತಾರೆ ರಶೀದ್ ಖಾನು. ನಂಬರ್ 7 ಒಳಗೆ ಬರ್ತಾರೆ ಜೈಸನ್ ಹೋಲ್ಡರು. ನಂಬರ್ 8 ಒಳಗೆ ಬರ್ತಾರೆ ಜೈಸನ್ ಹೋಲ್ಡರ್ ಆಯ್ತು. ನಂಬರ್ 8 ಒಳಗೆ ಬರ್ತಾರೆ ಇವರು ಪ್ರಸಿದ್ಧ ಕೃಷ್ಣ. ನಂಬರ್ 9 ಒಳಗೆ ಬರ್ತಾರೆ ಮೊಹಮ್ಮದ್ ಸಿರಾಜು. ನಂಬರ್ 10 ಒಳಗೆ ಬರ್ತಾರೆ ಇವರು ಕಗಿಸೋರ್ ರಬಾಡ. ನಂಬರ್ 11 ಒಳಗೆ ಬರ್ತಾರೆ ಇಶಾಂತ್ ಶರ್ಮಾ. ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಕೇಳ್ರಿ, ಇಶಾಂತ್ ಶರ್ಮಾ ಸ್ವಲ್ಪ ರಿದಮ್ ಹೋಗಿರ್ಬೋದು, ಆದರೆ ಅವ್ರು ಕಂಬ್ಯಾಕ್ ಮಾಡೋದು ಹೆಂಗಂತ ಗೊತ್ತೈತೆ ಅವ್ರಿಗೆ. ಹೌದಾ, ಒಳ್ಳೆ ಬಾಲರ್ ಅವರು. ಇಶಾಂತ್ ಶರ್ಮಾ ಏನು ಕಳಪೆ ಬಾಲರ್ ಅಲ್ಲ ಅವರು, ಒಳ್ಳೆ ಬಾಲರ್ ಅವರು. ಇಶಾಂತ್ ಶರ್ಮಾ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಜೈಸನ್ ಹೋಲ್ಡರ್ ಆಗಿರ್ಬೋದು, ಕಗಿಸೋರ್ ರಬಾಡ ಆಗಿರ್ಬೋದು. ನಾನು ಹೇಳ್ತೀನಿ ಕೇಳಿರ್ಲಿ, ಕಗಿಸೋರ್ ರಬಾಡನ್ನ ಕರ್ಕೊಳಕ್ಕೆ ಬರಲ್ಲ ನನಗನ್ಸೋದು. ಹೌದಾ, ಹೇಳ್ತೀನಿ ಕೇಳಿ. ಯಾಕಪ್ಪ ಅಂದ್ರೆ ಒಂದು ಪ್ಲೇಯರು ಒಂದು ಟೀಮಿಗೆ 5 ಮಂದಿ ಫಾರಿನ್ ಪ್ಲೇಯರ್ಸ್ ಆಡಕ್ಕೆ ಬರಲ್ಲ ಪ್ಲೇಯಿಂಗ್ 11 ಒಳಗೆ. ಹಾಗಾಗಿಬಿಟ್ಟು ನಾನು ಏನು ಮಾಡ್ತೀನಿ, 11 ಒಳಗೆ ಕಗಿಸೋರ್ ರಬಾಡ ಇರೋದಿಲ್ಲ. ಹೌದಾ, ಒಂದು ವೇಳೆ ಯಾರ ಎಕ್ಸ್ಪೀರಿಯನ್ಸ್ ಆದರೂ ಅಂದ್ರೆ ಈ ಫಾರಿನ್ ಪ್ಲೇಯರ್ಸ್ ಆಗ್ಬೇಕು, ಜೈಸನ್ ಹೋಲ್ಡರ್ ಆಗಬೇಕು, ಇಲ್ಲಿದ್ರೆ ಕಗಿಸೋರ್ ರಬಾಡ ಆಡ್ಬೇಕು. ಇಬ್ಬರೊಳಗೆ ಯಾರು ನಾನು ಕಗಿಸೋರ್ ರಬಾಡನ ಆಡ್ಸೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಬ್ಯಾಟಿಂಗ್ ನಾರ್ಮಲ್ ಅವ್ರದ್ದು, ಆದರೆ ಜೈಸನ್ ಹೋಲ್ಡರ್ ಐತಲ್ಲ ಬ್ಯಾಟಿಂಗ್ ಅಲಚ್ಚಿ. ಎಷ್ಟು ಉದ್ದ ಆದ್ರೆ ಗೊತ್ತಾ ಅವರು, ಭಾಳ ಉದ್ದ ಆದ್ರೆ. ಆಮೇಲೆ ಬಾಲಿ ಕಡಕ್ಕಾಗಿ ಆಡ್ತಾರೆ ರೀ. 6ಗಳು ಲೀಲಾಜಾಲ ಹೊಡಿತಾರೆ ರೀ ಅವರು. ನೋಡಿದ್ರಲ್ಲ ವೆಸ್ಟ್ ಇಂಡೀಸ್ ಒಳಗೆ ಹೆಂಗೆ ನಮ್ನಿ ಆಡಿದ್ರು ಅಂತ. ನಿಮಗೆ ಬೇಕಾ ಸ್ಟ್ರೇಟ್ ಬೌಂಡ್ರಿ ಅವರು ಟಾರ್ಗೆಟ್ ಮಾಡೋದು ಆಲ್ಮೋಸ್ಟ್ ಆಲ್. ಓಕೆನಾ, ಸ್ಟ್ರೇಟ್ ಯಾರ ಬರಲಿ ಅವರು ಆರಾಮ್ ಮಾಡ್ತಾನೆ ಅನ್ನೋದೊಂದು ಗತ್ತೈತೆ ಅವ್ರದ್ದು. ಹೌದಾ, ಹಂಗಾಗಿ ನಾನು ಜೈಸನ್ ಹೋಲ್ಡರ್ ಆಡ್ಸೋಕ್ಕೆ ಇಷ್ಟಪಡ್ತೀನಿ.
ಹಾಗಾಗಿ ಸ್ಪಿನ್ನರ್ಸ್ ಬೇಕಪ್ಪ ನಮಗೆ. ಇಂಪ್ಯಾಕ್ಟ್ ಪ್ಲೇಯರ್ ಸ್ಪಿನ್ನರ್ಸ್ ಬೇಕು. ಯಾಕಂದ್ರೆ ಸ್ಪಿನ್ನರ್ಸ್ಗೆ ರಶೀದ್ ಖಾನ್ ಒಳ್ಳೆ ಬಾಲ್ ತಿರ್ಗಾಕೊಂತೈತಿ, ಹೌದಾ. ಗ್ಲೆನ್ ಫಿಲಿಪ್ಸಿಗೆ ಒಳ್ಳೆ ಬಾಲ್ ಹಂಗೆ ತಿರುಗಿ ಒಳ್ಳೆ ಅವರಿಗೆ ಬ್ಯಾಟ್ಸ್ಮನ್ಗೆ ಅದ್ಭುತ ಆಗ ಕುಂತಾರೆ, ಓಕೆನಾ. ಹಂಗಾಗಿ ನಾನೇನು ಮಾಡ್ತೇನೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಾಷಿಂಗ್ಟನ್ ಸುಂದರ್ ತತ್ತೇನೆ ರೀ. ವಾಷಿಂಗ್ಟನ್ ಸುಂದರ್ ನಡೆಸ್ತಾನೆ ನಾನು. ಫಾಸ್ಟ್ ಬಾಲರ್ ಸಾಕಲ್ಲಿ, ಫಾಸ್ಟ್ ಬಾಲರ್ 3 ಸಾಕು, ಎಕ್ಸ್ಪೆನ್ಸಿವ್ ಆಗಲ್ಲ ಅವ್ರಿಗೆ ಗೊತ್ತೈತಿ, ಹೌದಾ. ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜು, ಜೈಸನ್ ಹೋಲ್ಡರ್, ಓಕೆನಾ. ಅಥವಾ ಸ್ಪಿನ್ನರ್ ಬೇಕಂದ್ರೆ ಅದ್ರೊಳಗೆ ಇನ್ನೊಬ್ರು ಅಲ್ರಿ, ರಾಹುಲ್ ತೇವಾಟಿ. 1 ಅಲ್ಲ 2 ಓವರ್ ಹಾಕ್ಕೊಡ್ತಾರೆ ಅವರು, ಹೌದಾ. 1 or 2 ಓವರ್ ಹಾಕ್ಕೊಡ್ತಾರೆ. ಹಾಂ, ಇಲ್ಲಿ ಚೆನ್ನಾಗೈತಿ. ಆದ್ರೆ ಬ್ಯಾಟಿಂಗ್ ಒಳಗೆ ಇನ್ನೂ ಬ್ಯಾಟಿಂಗ್ ನಮ್ಗೆ ಸ್ಟ್ರೆಂತ್ ಬೇಕಪ್ಪ, ಇನ್ನೊಬ್ರು ಬೇಕು ನಮಗೆ. ಚೇಸಿಂಗ್ ಮಾಡಕ್ಕೆ ಕುಂತೇವೆ ನಾವು, ಹೆಂಗಾರ ಆಗಲಿ ಅಂತ ಆ ಮೂಮೆಂಟಿಗೆ ನೋಡ್ಕೊಂಬಿಟ್ಟು ಶಾರುಖ್ ಖಾನ್ ಇಳಿಸೋದು ಒಳಗಪ್ಪ. ಶಾರುಖ್ ಖಾನ್ ಒಳಗೆ ಇಳಿಸ್ಕೊಂಬಿಡೋದು. ಒಳ್ಳೆ ಟೀಮ್ ರೀ ಇದು, ನನಗೆ ಅನ್ಸೋದು. ಇದು ಯಾವ ರೀತಿ ಆಡ್ತಾರಂತ ಕಾದು ನೋಡ್ಬೇಕು. ಹಾಗೆ ನನ್ನ ವಿಡಿಯೋ ಅಲ್ಲಿ ಮಟ್ಟ ಹೊಂಟು ನಿಮ್ಮ ಹತ್ರಕ್ಕೆ ಬಂತು ಅಂದ್ರೆ ಬೆಳೆಸ್ರಿ ನಮ್ಮನ್ನು. ಲೈಕು, ಕಾಮೆಂಟು, ಶೇರ್ ಇವಿಷ್ಟ ರೀ ನಾವು ಕೇಳೋದು, ಮತ್ತೇನೇ ಕೇಳಂಗಿಲ್ಲ, ಹೌದಾ. ಮಾಡಕ್ಕೆ ಒಂದು ಇದನ್ನು ಕೊಡ್ರಿ ನಮಗೆ, ಉತ್ಸಾಹ ಕೊಡ್ರಿ ನಮಗೆ. ನಿಮ್ಮ ಕಡೆಯಿಂದ ಏನು ಕೇಳಂಗಿಲ್ಲ ನಾವು. ಒಂದು ಲೈಕು, ಒಂದು ಕಾಮೆಂಟು, ಒಂದು ಶೇರು. ಫುಲ್ ವಿಡಿಯೋ ನೋಡಿರಿ. ಏನರ ಸ್ವಲ್ಪ ಮಾತೊಳಗೆ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಗಿದ್ದು ಒಂದು ಸ್ವಲ್ಪ ಅನುಸರಿಸ್ಕೇರಿ, ಓಕೆನಾ. ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಈಗ.